guys, welcome back to Bhumi Stocks. ಈ ಒಂದು ವಿಡಿಯೋದಲ್ಲಿ ನಾವು ಬಿಕಾಂ 5th ಸೆಮಿಸ್ಟರ್ FIM ಸಬ್ಜೆಕ್ಟ್ ಅಲ್ಲಿ ಯೂನಿಟ್ 3 ಪ್ರೈಮರಿ ಮಾರ್ಕೆಟ್ ಅನ್ನೋ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂಡ್ ಇನ್ನು ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಫಸ್ಟ್ಲಿ ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನು ಅಂತ ನಾವು ತಿಳ್ಕೊಬಿಡೋಣ. ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನು ಇಲ್ಲ, ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ ಫಸ್ಟ್ ಟೈಮ್ ಯಾವ್ದಾದ್ರು ಶೇರ್ಸ್ ಅನ್ನ, ಬಾಂಡ್ಸ್ ಅನ್ನ ಅಥವಾ ಸೆಕ್ಯೂರಿಟೀಸ್ ಅನ್ನ ನಾವು ಸೆಲ್ ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಮೇನ್ ಪ್ಲಾಟ್ಫಾರ್ಮ್ ಬಂದು ಪ್ರೈಮರಿ ಮಾರ್ಕೆಟ್ ಆಗಿರುತ್ತೆ. ದ ಪ್ರೈಮರಿ ಮಾರ್ಕೆಟ್ ಇಸ್ ವೇರ್ ಸೆಕ್ಯೂರಿಟೀಸ್ ಆರ್ ಕ್ರಿಯೇಟೆಡ್, ಸೊ ದೇ ಕ್ಯಾನ್ ಬಿ ಸೋಲ್ಡ್ ಟು ಇನ್ವೆಸ್ಟರ್ಸ್ ಫಾರ್ ದ ಫಸ್ಟ್ ಟೈಮ್. Above all, the primary market issues new securities on an exchange to allow companies, governments and other to raise capital. Features of primary market ಏನು ಅಂತ ನಾವು ನೋಡೋದಾದ್ರೆ, it is a market for creation of long term capital. Long term capital ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಇದು ಮಾರ್ಕೆಟ್ ಆಗಿದೆ. And next one ನೋಡೋದಾದ್ರೆ, fresh issue of securities takes place in the primary market wherein the buyers are retail and institutional investors. ಬಯರ್ಸ್ ಬಂದು ಶೇರ್ಸ್ ಅನ್ನ ತಗೊಳ್ಳೋದಾಗಿರ್ಬೋದು, ಸೆಲ್ ಮಾಡೋದಾಗಿರ್ಬೋದು ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ ಮಾಡ್ತಾರೆ ಅಂತ ಹೇಳ್ಬೋದು. ಟೈಪ್ಸ್ ಆಫ್ ಫ್ಲೋಟೇಷನ್ ಏನು ಅಂತ ನಾವು ನೋಡೋಣ. ಇದು ಬಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್, 4 ಮಾರ್ಕ್ಸ್ ಗೆ ಕೇಳುವಂತ ಚಾನ್ಸಸ್ ಜಾಸ್ತಿ ಇದೆ. ಫಸ್ಟ್ ಒನ್ ಬಂದು ಪಬ್ಲಿಕ್ ಇಶ್ಯೂ. ಪಬ್ಲಿಕ್ ಇಶ್ಯೂ ಅಂತಂದ್ರೆ ಏನಿಲ್ಲ, ಶೇರ್ಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು ಅಥವಾ ಸೆಕ್ಯೂರಿಟೀಸ್ ಆಗಿರ್ಬೋದು ಇವುಗಳನ್ನ ಫಾರ್ ದ ಫಸ್ಟ್ ಟೈಮ್ ನಾವು ಜನರಲ್ ಪಬ್ಲಿಕ್ ಗೆ ಇಶ್ಯೂ ಮಾಡುವಂತಹ ಪ್ರೊಸೆಸ್ ಅನ್ನ ಪಬ್ಲಿಕ್ ಇಶ್ಯೂ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತಂದ್ರೆ ಏನು ಇಲ್ಲ, ಇವಾಗ ಜನರಲ್ ಪಬ್ಲಿಕ್ ಗೆ ನಾವು ಶೇರ್ಸ್ ಅಥವಾ ಬಾಂಡ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೀವಿ. ಇಲ್ಲಿ ಗ್ರೂಪ್ ಆಫ್ ಪೀಪಲ್ ಅನ್ನ ಅಥವಾ ಗ್ರೂಪ್ ಆಫ್ ಇನ್ವೆಸ್ಟರ್ ಅನ್ನ ಸೆಲೆಕ್ಟ್ ಮಾಡಿ ನಾವು ಅವರಿಗೆ ಒಂದು ಶೇರ್ಸ್ ಅಥವಾ ಬಾಂಡ್ಸ್ ಅನ್ನ ಇಶ್ಯೂ ಮಾಡುವಂತಹದ್ದು ಪ್ರೈವೇಟ್ ಪ್ಲೇಸ್ಮೆಂಟ್. ಅಂಡ್ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಅಂದ್ರೆ ಯಾರು ಶೇರ್ಸ್ ಅನ್ನ ತಗೊಳ್ಳೋದಕ್ಕೆ ಕ್ವಾಲಿಫೈ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್, ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಅನ್ನ ಅವರು ಚೂಸ್ ಮಾಡ್ಕೊಂಡು ಆ ಒಂದು ಇನ್ಸ್ಟಿಟ್ಯೂಷನ್ಸ್ ಗೆ ಸಪರೇಟ್ ಆಗಿ ಅವರು ಶೇರ್ಸ್ ಅನ್ನಾಗ್ಲಿ ಬಾಂಡ್ಸ್ ಅನ್ನಾಗ್ಲಿ ಇಶ್ಯೂ ಮಾಡ್ತಾರೆ. ಆ ಒಂದು ಇನ್ಸ್ಟಿಟ್ಯೂಷನ್ ಕಡೆಯಿಂದ ಅಂದ್ರೆ ಇನ್ವೆಸ್ಟರ್ಸ್ ಆಲ್ರೆಡಿ ಇನ್ವೆಸ್ಟರ್ಸ್ ಆಗಿರ್ತಾರೆ, ಕ್ವಾಲಿಫೈ ಆಗಿರ್ತಾರೆ, ಅವರು ಒಂದು ಶೇರ್ ಅನ್ನ ಹೋಲ್ಡ್ ಮಾಡೋದಕ್ಕೋಸ್ಕರ ಅಥವಾ ಒಂದು ಬಾಂಡ್ ಅನ್ನ ಹೋಲ್ಡ್ ಮಾಡೋದಕ್ಕೋಸ್ಕರ. ಆ ರೀತಿಯಾದ ಒಂದು ಇನ್ವೆಸ್ಟರ್ಸ್ ಗೆ ಇವರು ಶೇರ್ಸ್ ಅಥವಾ ಬಾಂಡ್ಸ್ ಅನ್ನ ಇಶ್ಯೂ ಮಾಡುವಂತಹ ಪ್ರೊಸೆಸ್ ಅನ್ನ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಪ್ರಿಫರೆನ್ಷಿಯಲ್ ಇಶ್ಯೂ ಅಂತಂದ್ರೆ ಏನು ಇಲ್ಲ, ಯಾರಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಅಂದ್ರೆ ಒಂದು ಗ್ರೂಪ್ ಆಫ್ ಪೀಪಲ್ ಅನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಇಶ್ಯೂ ಮಾಡುವಂಥದ್ದು. ಅವರು ಆಲ್ರೆಡಿ ಒಂದು ಕಂಪನಿಯಲ್ಲಿ ಶೇರ್ ಹೋಲ್ಡರ್ಸ್ ಅಥವಾ ಬಾಂಡ್ ಹೋಲ್ಡರ್ಸ್ ಆಗಿರ್ತಾರಲ್ಲ ಅಂತವರಿಗೆ ಪ್ರಿಫರೆನ್ಷಿಯಲ್ ಇಶ್ಯೂ ಅನ್ನ ಮಾಡುವಂತಹದ್ದು. ನೆಕ್ಸ್ಟ್ ರೈಟ್ ಇಶ್ಯೂ ಅಂತಂದ್ರೆ ಅಟ್ ಡಿಸ್ಕೌಂಟ್ ಅಂತ ಅರ್ಥ. ಒಂದು ಶೇರ್ ಅನ್ನ ಇವಾಗ ಒಂದು ಕಂಪನಿಯಲ್ಲಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ ಅಂದ್ರೆ ಆ ಕಂಪನಿಯಲ್ಲಿ ಇರುವಂತಹ ಮೆಂಬರ್ಸ್ಗೆ ಡಿಸ್ಕೌಂಟ್ ಅನ್ನ ಕೊಟ್ಟು ಇಶ್ಯೂ ಮಾಡುವಂತಹ ಪ್ರೊಸೆಸ್ ಅನ್ನ ರೈಟ್ ಇಶ್ಯೂ ಅಂತ ಹೇಳಿ ಕರಿತೀವಿ. ಬೋನಸ್ ಇಶ್ಯೂ ಅಂತಂದ್ರೆ ಬೋನಸ್ ಆಗಿ ಕೊಡುವಂತಹ ಒಂದು ಶೇರ್ಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಇನ್ ದ ಸೆನ್ಸ್ ಎಕ್ಸ್ಟ್ರಾ ಕೊಡುವಂತಹದ್ದು. ಮೇ ಬಿ ಇಯರ್ಲಿ ಇವಾಗ ನಮ್ಗೆ ಫೆಸ್ಟಿವ್ಸ್ ಎಲ್ಲ ಬಂದ್ರೆ ಬೋನಸ್ ನಮ್ಗೆ ಹಿಂಗೆ ಇಶ್ಯೂ ಮಾಡ್ತಾರೆ, ಎಕ್ಸ್ಟ್ರಾ ಶೇರ್ಸ್ ಅನ್ನ ಹಂಗೆ ಕೂಡ ಕಂಪನಿಯಲ್ಲಿ ಇಶ್ಯೂ ಮಾಡ್ತಾರೆ. ಇದು ಟೈಪ್ಸ್ ಆಫ್ ಫ್ಲೋಟೇಷನ್. ಫಂಕ್ಷನ್ಸ್ ಆಫ್ ಪ್ರೈಮರಿ ಮಾರ್ಕೆಟ್. ಫಂಕ್ಷನ್ಸ್ ಆಫ್ ಪ್ರೈಮರಿ ಮಾರ್ಕೆಟ್ ಮತ್ತೆ ಸೆಕೆಂಡರಿ ಮಾರ್ಕೆಟ್ ಅಥವಾ ಕ್ಯಾಪಿಟಲ್ ಮಾರ್ಕೆಟ್ ಈ ಮೂರು ಕ್ವಶನ್ ಅಲ್ಲಿ ಒಂದು 4 ಮಾರ್ಕ್ಸ್ ಗೆ ಇಲ್ಲ 12 ಮಾರ್ಕ್ಸ್ ಗೆ ಕಂಪಲ್ಸರಿಯಾಗಿ ಕೇಳ್ತಾರೆ. ಇದನ್ನ ಸ್ವಲ್ಪ ಗಮನ ಇಟ್ಟು ನಾವು ಓದೋಣ. ದ ಪರ್ಪಸಸ್ ಆಫ್ ಸಚ್ ಎ ಮಾರ್ಕೆಟ್ ಆರ್ ಸೆವರಲ್. ನ್ಯೂ ಇಶ್ಯೂ ಆಫರ್ ಅಂತಂದ್ರೆ ಒಂದು ಬಾಂಡ್ ಅನ್ನ ಅಥವಾ ಶೇರ್ ಅನ್ನ ನ್ಯೂ ಆಗಿ ಇಶ್ಯೂ ಮಾಡ್ತಾ ಇದ್ದಾರೆ. ಇನ್ ದ ಸೆನ್ಸ್ ಅದು ಯಾವುದೇ ರೀತಿಯಾಗಿನೂ ಬೈ ಆಗಿರಲ್ಲ ಅಥವಾ ಸೆಲ್ ಆಗಿರಲ್ಲ. ಫಾರ್ ದ ಫಸ್ಟ್ ಟೈಮ್ ನ್ಯೂ ಆಗಿ ಇಶ್ಯೂ ಮಾಡ್ತಾ ಇರುವಂತಹ ಬಾಂಡ್ಸ್ ಆಗಿರ್ಬೋದು, ಶೇರ್ಸ್ ಆಗಿರ್ಬೋದು, ಅದನ್ನ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಇಶ್ಯೂ ಮಾಡ್ತಾ ಇರ್ತಾರೆ. ಅದಕ್ಕೆ ಯಾವುದೇ ರೀತಿಯಾದ ಹಿಸ್ಟ್ರಿ ಇರೋದಿಲ್ಲ. ಇನ್ ದ ಸೆನ್ಸ್ ಟ್ರೇಡಿಂಗ್ ಹಿಸ್ಟ್ರಿ ಯಾವುದೇ ರೀತಿಯಾಗ್ಲೂ ಇರೋದಿಲ್ಲ. ಅದನ್ನ ನ್ಯೂ ಇಶ್ಯೂ ಆಫರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಬಂದು ಸರ್ವಿಸಸ್ ಫಾರ್ ಅಂಡರ್ ರೈಟಿಂಗ್. ಫಾರ್ ಎಕ್ಸಾಂಪಲ್ಗೆ ಒಂದು ಕಂಪನಿಯಲ್ಲಿ ಒಂದು ಶೇರ್ಸ್ ಅನ್ನ ಹೊಸದಾಗಿ ಇಶ್ಯೂ ಮಾಡ್ತಾ ಇರ್ತಾರೆ. ಆ ಕಂಪನಿಯಲ್ಲಿ ಅಂಡರ್ ರೈಟರ್ಸ್ ಅಂತ ಸ್ವಲ್ಪ ಜನ ಇರ್ತಾರೆ. ಆ ಅಂಡರ್ ರೈಟರ್ಸ್ ಬಂದು ಆ ಇಶ್ಯೂ ಮಾಡ್ತಾ ಇರೋ ಶೇರ್ಸ್ ಏನಾದ್ರು ಸೆಲ್ ಆಗಿಲ್ಲ ಅಂತಂದ್ರೆ ಅವರು ಅದನ್ನ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಇನ್ ದ ಸೆನ್ಸ್ ಅವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಂಡರ್ ರೈಟರ್ಸ್. ಅಂಡರ್ ರೈಟರ್ಸ್ ಅದನ್ನ ಸೆಲ್ ಆದ್ರೂ ಮಾಡ್ಕೋಬಹುದು ಅಥವಾ ತೆಗ್ದಾದ್ರೂ ಇಟ್ಕೋಬಹುದು. ಅಂದ್ರೆ ಯಾವುದೇ ರೀತಿಯಾಗಿ ಕಂಪನಿಗೆ ಲಾಸ್ ಆಗೋದಕ್ಕೆ ಬಿಡೋದಿಲ್ಲ. ಸೇಲ್ ಆಗಿಲ್ಲ ಅನ್ನೋ ಒಂದು ಪಕ್ಷದಲ್ಲಿ ಅಂಡರ್ ರೈಟರ್ಸ್ ಬಂದು ಅದನ್ನ ತಗೋತಾರೆ. ಇದು ಕಂಪನಿಯಲ್ಲಿ ಇರುವಂತಹ ಒಂದು ಪ್ರೊಸೀಜರ್ ಆಗಿದೆ. ನೆಕ್ಸ್ಟ್ ಒನ್ ಬಂದು ನ್ಯೂ ಇಶ್ಯೂ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಬಿಟ್ಟು,
ನ್ಯೂ ಇಶ್ಯೂ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು ಇಲ್ಲ, ಇವಾಗ ಒಂದು ಶೇರ್ ಅನ್ನ ಅಥವಾ ಬಾಂಡ್ ಅನ್ನ ನಾವು ಇಶ್ಯೂ ಮಾಡ್ತಾ ಇದ್ದೀವಿ ಅಂತಂದ್ರೆ ಆ ಒಂದು ನ್ಯೂ ಇಶ್ಯೂ ಮಾಡ್ತಾ ಇರುವಂತಹ ಶೇರ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್, ಅದರ ಅಂಡರ್ ರೈಟರ್ಸ್ ಯಾರು ಮತ್ತೆ ಯಾವ ಫರ್ಮ್ ಕಡೆಯಿಂದ ಅದನ್ನ ಇಶ್ಯೂ ಮಾಡ್ತಾ ಇದ್ದಾರೆ, ಈ ಎಲ್ಲಾ ಡೀಟೇಲ್ಸ್ ಅನ್ನ ಜನರಲ್ ಪಬ್ಲಿಕ್ಗೆ ಕೊಟ್ಟು ಅವರನ್ನ ಇನ್ವೈಟ್ ಮಾಡ್ತಾ ಇರುವಂತಹ ಒಂದು ಪ್ರೊಸೀಜರ್ ಅನ್ನ ನ್ಯೂ ಇಶ್ಯೂ ಡಿಸ್ಟ್ರಿಬ್ಯೂಷನ್ ಪ್ರಾಸೆಸ್ ಅಂತ ಹೇಳಿ ಕರಿತೀವಿ ನಾವು. ಅಡ್ವಾಂಟೇಜಸ್ ಆಫ್ ಪ್ರೈಮರಿ ಮಾರ್ಕೆಟ್ ಏನು ಅಂತ ನಾವು ನೋಡೋದಾದ್ರೆ, ಕಂಪನೀಸ್ ಯಾವೆಲ್ಲ ಇವೆ ಅಂತಂದ್ರೆ ಫಾರ್ ದ ಫಸ್ಟ್ ಟೈಮ್ ಇಶ್ಯೂ ಮಾಡ್ತಾ ಇರುವಂತಹ ಕಂಪನೀಸ್ ಯಾವೆಲ್ಲ ಇದೆ, ಆ ಒಂದು ಕಂಪನೀಸ್ ಬಂದು ಲೋ ಕಾಸ್ಟ್ ಅಲ್ಲಿ ಒಂದು ಕ್ಯಾಪಿಟಲ್ ನ ರೈಸ್ ಮಾಡ್ಕೊಳ್ಳುವಂತಹ ಒಂದು ಆಪರ್ಚುನಿಟಿ ಸಿಗುತ್ತೆ. ಅಂಡ್ ಪ್ರೈಮರಿ ಮಾರ್ಕೆಟ್ ಅಲ್ಲಿ ತಗೊಂಡಿರುವಂತಹ ಶೇರ್ಗಳು ಈಸಿಯಾಗಿ ಲಿಕ್ವಿಡೇಟ್ ಆಗುವಂತಹ ಶೇರ್ಗಳು, ಹಂಗಂದ್ರೆ ಯಾವಾಗ ಬೇಕಿದ್ರು ಅವರು ಸೆಲ್ ಮಾಡ್ಕೋಬಹುದು, ಇಮಿಡಿಯೇಟ್ಲಿ ಕೂಡ ಅವರು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡ್ಕೋಬಹುದು. ಅಂಡ್ ಈ ಪ್ರೈಮರಿ ಮಾರ್ಕೆಟ್ ಇಂದ ಸೇವಿಂಗ್ಸ್ ಒಂದು ಮೊಬಿಲೈಸೇಷನ್ ಬಂದು ಜಾಸ್ತಿ ಆಗುತ್ತೆ ನಮ್ಮ ಎಕನಾಮಿಯಲ್ಲಿ. ಅಂಡ್ ಕಂಪೇರ್ ಟು ಸೆಕೆಂಡರಿ ಮಾರ್ಕೆಟ್ ಬಂದು ದ ಪ್ರೈಮರಿ ಮಾರ್ಕೆಟ್ ಬಂದು ಜಾಸ್ತಿ ಪ್ರೈಸ್ ಮ್ಯಾನಿಪುಲೇಷನ್ಸ್ ಆಗುವಂತಹ ಚಾನ್ಸಸ್ ಇದೆ. ಅಂಡ್ ಈ ಮ್ಯಾನಿಪುಲೇಷನ್ಸ್ ಬಂದು ಫೇರ್ ಆಗಿ ಆಗುತ್ತಾ ಅನ್ಫೇರ್ ಆಗಿ ಆಗುತ್ತಾ ಅನ್ನೋದು ಒಂದು ಆ ಕಂಪನಿಗೆ ಬಿಟ್ಟಿದ್ದು ಅಥವಾ ಇನ್ವೆಸ್ಟರ್ಸ್ಗೆ ಬಿಟ್ಟಿದ್ದು ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದು ಡಿಸ್ಅಡ್ವಾಂಟೇಜಸ್ ಆಫ್ ಪ್ರೈಮರಿ ಮಾರ್ಕೆಟ್. ಫಸ್ಟ್ಲಿ ನಾವು ನೋಡೋದಾದ್ರೆ ಸೆಬಿ ಅಂಡರ್ ಅಲ್ಲಿ ಅನ್ಲಿಸ್ಟೆಡ್ ಕಂಪನೀಸ್ ಬಂದು ಬರೋದಿಲ್ಲ, ಹಾಗಾಗಿ ಇನ್ವೆಸ್ಟರ್ಸ್ಗೆ ಏನಾಗುತ್ತೆ ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಬಂದು ಅನ್ಲಿಸ್ಟೆಡ್ ಆಗಿದ್ರೆ ಆ ಕಂಪನಿಯಲ್ಲಿ ನಡೀತಾ ಇರುವಂತಹ ಆಕ್ಟಿವಿಟೀಸ್ ಆಗಿರ್ಬೋದು, ಅಂಡರ್ ರೈಟರ್ಸ್ ಯಾರು, ಫರ್ಮ್ ಬಗ್ಗೆ ಏನು, ಸ್ಟಾಕ್ ಬಗ್ಗೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದಾದ್ಮೇಲೆ ಈಗ ಮಾರ್ಕೆಟ್ ಅಲ್ಲಿ ಅಟ್ ಪ್ರೆಸೆಂಟ್ ನಾವು ಸೆಕೆಂಡರಿ ಮಾರ್ಕೆಟ್ ಇಂದ ಶೇರ್ಸ್ ಅನ್ನ, ಡಿವಿಡೆಂಡ್ಸ್ ಅನ್ನ, ಬಾಂಡ್ಸ್ ಅನ್ನ ನಾವು ಪರ್ಚೇಸ್ ಮಾಡ್ತಾ ಇದೀವಿ ಅಂತಂದ್ರೆ ಆ ತರ ಪರ್ಚೇಸ್ ಮಾಡ್ಬೇಕಾದ್ರೆ ರಿಸ್ಕ್ ಬಂದು ಜಾಸ್ತಿ ಇರುತ್ತೆ. ಇನ್ ದ ಸೆನ್ಸ್ ಫಾರ್ ದ ಫಸ್ಟ್ ಟೈಮ್ ಯಾವುದೇ ರೀತಿಯಾದ ಹಿಸ್ಟ್ರಿ ಇಲ್ದಿರಾ ಒಂದು ಶೇರ್ಗೆ ನಾವು ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ ಅದರಲ್ಲಿ ರಿಸ್ಕ್ ಬಂದು ಕಟ್ಟಿಟ್ಟ ಬುತ್ತಿ ಅಂತಾನೆ ನಾವು ಹೇಳ್ಬೋದು. ಅಂಡ್ ಸ್ಮಾಲ್ ಇನ್ವೆಸ್ಟರ್ಸ್ ಬಂದು ಅಷ್ಟೊಂದು ಬೆನಿಫಿಟ್ ಆಗಲ್ಲ ಇದರಿಂದ, ಬಿಕಾಸ್ ಸ್ಮಾಲ್ ಇನ್ವೆಸ್ಟರ್ಸ್ ಬಂದು ಕಡಿಮೆ ಅಲೋಕೇಶನ್ಸ್ ಅನ್ನ ಸಿಗೋ ಅಂತದ್ದು ಅಥವಾ ಓವರ್ ಸಬ್ಸ್ಕ್ರೈಬ್ಡ್ ಆಗಿರುವಂತಹ ಒಂದು ಇಶ್ಯೂಸ್ ಅನ್ನ ಫೇಸ್ ಮಾಡ್ತಾರೆ ಈ ಒಂದು ಪ್ರೈಮರಿ ಮಾರ್ಕೆಟ್ ಅಲ್ಲಿ. ಇಂಪಾರ್ಟೆನ್ಸ್ ಆಫ್ ದ ಪ್ರೈಮರಿ ಮಾರ್ಕೆಟ್ ನ ನಾವು ನೋಡೋದಾದ್ರೆ ಫಸ್ಟ್ ಒನ್ ಬಂದು ಕ್ಯಾಪಿಟಲ್ ಫಾರ್ಮೇಶನ್. ಯಾವ ರೀತಿ ಇದು ಕ್ಯಾಪಿಟಲ್ ಫಾರ್ಮ್ ಮಾಡ್ಕೊಳ್ಳೋದಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ, ಪ್ರೈಮರಿ ಮಾರ್ಕೆಟ್ ಅಲ್ಲಿ ಹೊಸದಾಗಿ ಸ್ಟಾಕ್ಸ್, ಬಾಂಡ್ಸ್ ಅಂಡ್ ಡಿಬೆಂಚರ್ಸ್ ನ ಇಶ್ಯೂ ಮಾಡಿದಾಗ ಮೋಸ್ಟ್ ಪ್ರಾಬಬಲಿ ಶೇರ್ ಹೋಲ್ಡರ್ಸ್ ಅಥವಾ ಬಾಂಡ್ ಹೋಲ್ಡರ್ಸ್ ಬಂದು ಹೈ ರಿಟರ್ನ್ಸ್ ಅನ್ನ ಪಡೆದುಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇದೆ. ಆ ತರ ಹೈ ರಿಟರ್ನ್ಸ್ ಅನ್ನ ಪಡೆದುಕೊಂಡಾಗ ಇನ್ ದ ಸೆನ್ಸ್ ಕಂಪನಿಗೂ ಅಡ್ವಾಂಟೇಜ್ ಆಗಿರುತ್ತೆ ಅಂಡ್ ಶೇರ್ ಹೋಲ್ಡರ್ಸ್ಗೂ ಅಡ್ವಾಂಟೇಜ್ ಆಗುತ್ತೆ. ಕಂಪನಿ ಬಂದು ಅದರ ಒಂದು ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಬೋದು ಅಂಡ್ ಫಂಡ್ಸ್ ಅನ್ನ ಜಾಸ್ತಿ ಅಲೋಕೇಟ್ ಮಾಡ್ಬೋದು ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬೆಳೆಸ್ಕೊಂಡು ಹೋಗ್ಬೋದು, ಡೆಬ್ಟ್ಸ್ ಅನ್ನ ರೀಪೇ ಮಾಡ್ತಾ ಹೋಗ್ಬೋದು. ಇದು ಕಂಪನಿಯ ಗ್ರೋತ್ಗೆ ಮತ್ತೆ ಡೆವಲಪ್ಮೆಂಟ್ಗೆ ತುಂಬಾ ಒಂದು ಹೆಲ್ಪ್ ಆಗೋ ರೀತಿಯಲ್ಲಿ ಇರುತ್ತೆ ಈ ಒಂದು ಕ್ಯಾಪಿಟಲ್ ಫಾರ್ಮೇಶನ್ ಬಂದು. ನೆಕ್ಸ್ಟ್ ಒನ್ ಬಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಅಂದ್ರೆ ಏನು ಇಲ್ಲ, ಪ್ರತಿಯೊಂದು ಇನ್ವೆಸ್ಟರ್ ಯಾರೆಲ್ಲ ಫಸ್ಟ್ ಟೈಮ್ ಇಶ್ಯೂ ಆಗಿರುವಂತಹ ಶೇರ್ಸ್ ಅನ್ನ ಬೈ ಮಾಡ್ತಾ ಇದ್ದಾರೆ ಅವರು ಬಂದು ಇಂಡೈರೆಕ್ಟ್ಲಿ ಒಂದು ಕಂಪನಿ ಅಥವಾ ಒಂದು ಆರ್ಗನೈಸೇಷನ್ ಸಕ್ಸಸ್ಗೆ ಅಥವಾ ಗ್ರೋತ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಥವಾ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಈ ರೀತಿ ಕಾಂಟ್ರಿಬ್ಯೂಟ್ ಮಾಡಿದಾಗ ಅವ್ರ ಪೋರ್ಟ್ಫೋಲಿಯೋಸ್ ಅಲ್ಲಿ ಒಂದು ರೀತಿಯಾದ ಇನ್ಕಮ್ ಅನ್ನ ಜನರೇಟ್ ಮಾಡ್ಕೊಳ್ಳುವಂತಹ ಅವಕಾಶ, ಮತ್ತೆ ಬೇರೆ ಒಂದು ಕಂಪನೀಸ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡಿದಾಗ ಹೈ ರಿಟರ್ನ್ಸ್ ಅಥವಾ ಡಿವಿಡೆಂಡ್ಸ್, ಇಂಟ್ರೆಸ್ಟ್ ಈ ರೀತಿಯಾದ ಪೇಮೆಂಟ್ಸ್ ಬಂದು ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಅಂಡ್ ರಿಸೋರ್ಸ್ ಅಲೋಕೇಶನ್, ಪ್ರೈಮರಿ ಮಾರ್ಕೆಟ್ ಬಂದು ಫಂಡ್ಸ್ ಟ್ರಾನ್ಸ್ಫರ್ ಆಗೋದಕ್ಕೆ ಅಥವಾ ಇನ್ವೆಸ್ಟರ್ ಇಂದ ಒಂದು ಪ್ರೊಡಕ್ಟಿವ್ ಸೆಕ್ಟರ್ಗೆ ಫಂಡ್ಸ್ ಅನ್ನ ಟ್ರಾನ್ಸ್ಫರ್ ಆಗೋದಕ್ಕೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದ್ರ ಮೂಲಕ ಅದು ಕ್ಯಾಪಿಟಲ್ ಫಾರ್ಮೇಶನ್ ಅಥವಾ ಪ್ರಾಜೆಕ್ಟ್ಸ್ ಅಥವಾ ಗ್ರೋತ್ ಪೊಟೆನ್ಶಿಯಲ್ ಇನ್ಕ್ರೀಸ್ ಆಗುವಂತಹ ಒಂದು ಕೆಪಾಸಿಟಿ ಬಂದು ಕಂಪನಿಗೆ ಬರುತ್ತೆ. ನೆಕ್ಸ್ಟ್ ಒನ್ ಬಂದು ಪ್ರೈಸ್ ಡಿಸ್ಕವರಿ. ಪ್ರೈಸ್ ಡಿಸ್ಕವರಿ ಅಂತಂದ್ರೆ ಫಾರ್ ದ ಫಸ್ಟ್ ಟೈಮ್ ಯಾವ್ದಾದ್ರು ಶೇರ್, ಬಾಂಡ್ ಅಥವಾ ಏನಾದ್ರೂ ಒಂದು ಇಶ್ಯೂ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಆದ ಪ್ರೈಸ್ ಬಂದು ಪ್ರೈಮರಿ ಮಾರ್ಕೆಟ್ ಅಲ್ಲಿ ಡಿಸೈಡ್ ಆಗುತ್ತೆ. ಪ್ರೈಮರಿ ಮಾರ್ಕೆಟ್ ಅಲ್ಲಿ ಇಂದಾನೆ ಆ ಒಂದು ಶೇರ್ಗೆ ಅಥವಾ ಬಾಂಡ್ಗೆ ಅದಕ್ಕೆ ಆದ ಒಂದು ವ್ಯಾಲ್ಯೂ ಬಂದು ಸಿಗ್ತಾ ಹೋಗುತ್ತೆ. ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದ ಇಂಡಿಯನ್ ಪ್ರೈಮರಿ ಮಾರ್ಕೆಟ್ ಆರ್ ಆಸ್ ಫಾಲೋಸ್. ಇದು ಬಂದು 4 ಮಾರ್ಕ್ಸ್ಗೆ ಅಥವಾ 12 ಮಾರ್ಕ್ಸ್ಗೆ ಕೇಳುವಂತಹ ಚಾನ್ಸಸ್ ಬಂದು ಜಾಸ್ತಿ ಇದೆ. ಫಸ್ಟ್ ಒನ್ ಬಂದು ಇನ್ಅಡೆಕ್ವೇಟ್ ಡಿಸ್ಕ್ಲೋಷರ್ ಆಫ್ ಇನ್ಫಾರ್ಮೇಶನ್. ಇನ್ಫಾರ್ಮೇಶನ್ ಬಂದು ತುಂಬಾ ಕಡಿಮೆ ಆಕ್ಸೆಸಿಬಿಲಿಟಿ ಇರೋದ್ರಿಂದ ಜಾಸ್ತಿ ಇನ್ವೆಸ್ಟರ್ಸ್ ಬಂದು ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ.
ನೆಕ್ಸ್ಟ್ ಪ್ರೈಸ್ ಮ್ಯಾನಿಪುಲೇಷನ್ ಅಂತಂದ್ರೆ ಫೇರ್ ಪ್ರೈಸಸ್ ಇಲ್ಲದೆ ಇರೋದು ಅಥವಾ ಒಂದೊಂದ್ಸಲಿ ಒಂದೊಂದು ಪ್ರೈಸ್ ಅನ್ನ ಇಟ್ಕೊಂಡು ಹೋಗ್ತಾ ಇರುವಂತಹದ್ದು. ಅಂಡ್ ಇನ್ಸೈಡರ್ ಟ್ರೇಡಿಂಗ್ ಬಂದು ಜಾಸ್ತಿ ಇರುತ್ತೆ. ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಬಂದು ತುಂಬಾ ಲೋ ಲೆವೆಲ್ ಅಲ್ಲಿ ಇರುತ್ತೆ. ಓವರ್ ಸಬ್ಸ್ಕ್ರಿಪ್ಷನ್ ಆಫ್ ಶೇರ್ಸ್, ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಸೆಟಲ್ಮೆಂಟ್ ಮೆಕ್ಯಾನಿಸಮ್, ಟೇಕ್ ಓವರ್ ಅಂಡ್ ಮರ್ಜರ್ಸ್, ಇನ್ವೆಸ್ಟರ್ ಗ್ರೀವಿಯನ್ಸ್. ಇದಿಷ್ಟು ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದ ಇಂಡಿಯನ್ ಪ್ರೈಮರಿ ಮಾರ್ಕೆಟ್. ಈ ಚಾಪ್ಟರ್ ಬಂದು ತುಂಬಾ ಚಿಕ್ಕದಾಗಿರೋದ್ರಿಂದ ಶಾರ್ಟ್ ಅಂಡ್ ಕ್ಯೂಟ್ ಆಗಿ ಒಂದು ಚಾಪ್ಟರ್ ಅನ್ನ ಫಿನಿಶ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಪ್ಲೀಸ್ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ.